ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ತಾಲೂಕಾ ಸಂಪೂರ್ಣ ನೀರಿಗಾಗಿ ರೈತ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ. ಸರ್ಕಾರ ಮಟ್ಟದಲ್ಲಿ ಹುಕ್ಕೇರಿ ತಾಲೂಕಾ ಸಂಪೂರ್ಣ ನೀರಿಗಾಗಿ ಸರ್ಕಾರ ಗಮನಕ್ಕೆ ತರುವುದಾಗಿ ರೈತರ ಪ್ರತಿಭಟನೆ ನ್ಯಾಯಯುತವಾಗಿದೆ. ಈ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಮಾಜಿ ಸಚಿವ ಎ.ಬಿ. ಪಾಟೀಲ್ ಘೋಷಣೆ. ಹುಕ್ಕೇರಿ ತಾಲೂಕಾ ಸಂಪೂರ್ಣ ನೀರಿಗಾಗಿ ರೈತ ಸಂಘಟನೆಗಳಿಂದ ಧರಣಿ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ. ನೀರಾವರಿ ಸೌಲಭ್ಯಕ್ಕೆ ಆಗ್ರಹಿಸಿ ರೈತ ಸಂಘಟನೆಗಳಿಗೆ ಮಾಜಿ ಸಚಿವ ಹಿರಿಯ ರಾಜಕಾರಣಿ ಎ.ಬಿ. ಪಾಟೀಲ್ ಬೆಂಬಲ. ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ ಆದಷ್ಟು ಬೇಗ ಮಂಜೂರಾತಿ ದೊರೆಯುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವುದಾಗಿ ಮಾಜಿ ಸಚಿವ ಹೇಳಿಕೆ. ರೈತರ ಪ್ರತಿಭಟನೆ ನ್ಯಾಯಯುತವಾಗಿದೆ. ಸರ್ಕಾರ ಮಟ್ಟದಲ್ಲಿ ಚರ್ಚಿಸಿ ಸಂಪೂರ್ಣ ನೀರಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದ ಹಿರಿಯ ರಾಜಕಾರಣಿ ಎ.ಬಿ. ಪಾಟೀಲ್. ಶ್ರೀ ಅಡವಿ ಸಿದ್ದೇಶ್ವರ ಮತ್ತು ಶಂಕರಲಿಂಗ ಏತ ನೀರಾವರಿ ಯೋಜನೆಗೆ ಈ ಹಿಂದೆ ಐತಿಹಾಸಿಕ ತಾಲೂಕಿನ ರೈತರು ಎಲ್ಲರೂ ಕೂಡಿ ಹೋರಾಟ ಪ್ರತಿಭಟನೆ ಮಾಡಿದ್ದು, ಅದಕ್ಕೆ ಸ್ಪಂದನೆ ಕೂಡ ಸಿಕ್ಕಿದ್ದು. ಸಂಪೂರ್ಣ ನೀರಿಗಾಗಿ ಈಗ ರೈತ ಸಂಘಟನೆಗಳ ಜೊತೆ ಕೈಗೂಡಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ. ಬಸಗೌಡರ ಕಾಲದಿಂದಲೂ ರೈತರಿಗೆ ನೀರು ಒದಗಿಸುವ ಕಾರ್ಯ ನಡೆದಿದ್ದು, ಈಗ ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ ಆದಷ್ಟು ಬೇಗ ಮಂಜೂರಾತಿ ದೊರೆಯುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವುದಾಗಿ ಇದೇ ವೇಳೆ ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ಬೆಳಿಗ್ಗೆ ಹುಕ್ಕೇರಿ ತಾಲೂಕಿನ ರೈತ ಸಂಘದ ಎಲ್ಲ ರೈತರು ಕೂಡ ಇವತ್ತು ಹುಕ್ಕೇರಿ ನೀರಾವರಿ ಯೋಜನೆ ಅಂದರೆ ಅವ್ರು ಹೇಳೋದಷ್ಟೇ, ಇವತ್ತು ಹಿಡಕಲ್ ಡ್ಯಾಮ್ ಜಲಾಶಯ, ರಾಜ ಲಕ್ಷ್ಮಗೌಡ ಜಲಾಶಯ ಏನಿದ್ದು ಹುಕ್ಕೇರಿ ತಾಲೂಕಿನಲ್ಲಿ ಇದ್ದು ಸಾಕಷ್ಟು ಜಮೀನುಗಳು ಕೂಡ ಇವತ್ತು ಮುಳುಗಡೆ ಆಗಿದೆ. ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ನಮಗೆ ನೀರಾವರಿ ಜಮೀನುಗಳಿಗೆ ನೀರಾವರಿ ಸವಲತ್ತು ಇಲ್ಲ ಅನ್ನೋದು ಕಾರಣದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನ್ಯಾಯವಾಗಿದೆ. ನಾನು ಕೂಡ ಅದರ ಪೂರ್ಣವಾದ ಬೆಂಬಲ ನಿಲ್ತಿರಬೇಕು. ದಿವಂಗತ ಅಪ್ಪನಗೌಡರು ಇರ್ಬೋದು, ಬಸಗೌಡರು ಇರ್ಬೋದು, ದಿವಂಗತ ವಿಶ್ವನಾಥ್ ಕತ್ತಿ ಅವರು ಭಾಳ ದಿವಸಗಳ ಹಿಂದೆ ಕೂಡ ಇವತ್ತು ಮೊದಲಿಂದಲೂ ಕೂಡ ಇವತ್ತು ನಮ್ಮ ತಾಲೂಕಿಗೆ ನೀರಾವರಿ ಆಗಬೇಕು, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಬೇಕೆಂದುಕೊಂಡು ಹೋರಾಟ ಮಾಡಿ ಬಹಳಷ್ಟು ಪ್ರಯತ್ನ ಮಾಡಿದರು. ನಮ್ಮ ಸರ್ಕಾರ ಬಂದ ಬಳಿಕ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಬಳಿಕ, ಎಂ.ಬಿ. ಪಾಟೀಲ್ ನೀರಾವರಿ ಮಂತ್ರಿ ಆದ ಬಳಿಕ ಕೆರೆಗಳನ್ನು ತುಂಬುವುದು ಒಂದು ಯೋಜನೆಗಳನ್ನು ನಮ್ಮ ಸರ್ಕಾರ ಇದ್ದಾಗ ಕೂಡ ಇವತ್ತು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಅದನ್ನು ಸ್ಯಾಂಕ್ಷನ್ ಮಾಡಿ ಎಂ.ಬಿ. ಪಾಟೀಲ್ ಅದನ್ನು ಉದ್ಘಾಟನೆ ಕೂಡ ಮಾಡಿ ನೀರುಗಳನ್ನು ಶುರು ಮಾಡಿದ್ರು. ನೇತರಿಗೆ ರಾಜಕಾರಣ ಅಲ್ಲ, ಪ್ರಶ್ನೆ ಇಲ್ಲ. ಎಲ್ಲ ರೈತರು ಕೂಡ ಇವತ್ತು ಇದು ನೀರಾವರಿ ಸಲುವಾಗಿ ಹೋರಾಟ ಮಾಡಬೇಕಾಗತ್ತೆ. ನಾವು ಕೂಡ ಅದರ ಹೋರಾಟ ಮೊದಲಿಂದ ಮಾಡ್ಕೋತ ಬಂದೀವಿ. ಇದು ಹುಕ್ಕೇರಿ ಪ್ರಾಪರ್ ಇರುವಂಥ ಜನರಿಗೆ, ಸುತ್ತಮುತ್ತಲಿನ ರೈತರಿಗೆ ಕೂಡ ಇವತ್ತು ಎ.ಬಿ. ಪಾಟೀಲ್ ಏನು ಮಾಡಿದರು, ಹಿಂದೆ ಎಂ.ಬಿ. ಪಾಟೀಲ್ ಕೂಡ ನೀರಾವರಿ ಮಂತ್ರಿ ಏನು ಮಾಡಿದರು ಎಲ್ಲರಿಗೂ ಕೂಡ ಇವತ್ತು ಅದು ಗೊತ್ತದ. ಅದಕ್ಕೆ ಇವತ್ತು ಅದನ್ನು ನಾವು ಮಾಡಿದ್ದೀವಿ. ಅದರ ನಂತರ ಇವತ್ತು ಅಡವಿ ಸಿದ್ದೇಶ್ವರ ಶಂಕರಲಿಂಗ ಏತ ನೀರಾವರಿ ಇದನ್ನು ಕೂಡ ಇವತ್ತು ಬಹಳಷ್ಟು ಜನ ಅಧಿಕಾರಿಗಳು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಇದು ನೀರು ಅಲಾಟ್ಮೆಂಟು ನಮ್ಮ ಈ ಕೆನಾಲಿಗೆ ಮಾಡೋಕ್ಕೆ ಬರೋದಿಲ್ಲ, ಈ ಏತ ನೀರಾವರಿ ಯೋಜನೆಗೆ ನೀರೇ ಇಲ್ಲ, ಸಾಧ್ಯ ಇಲ್ಲ ಅಂತಕೊಂಡು ಹೇಳ್ತಿದ್ರು. ಆದರೆ ನಾವು ಅದನ್ನು ಏನೇನೋ ಮಾಡಿ ಎಂ.ಬಿ. ಪಾಟೀಲ್ ಸಹಾಯದಿಂದ, ಅಧಿಕಾರಿಗಳ ಸಹಾಯದಿಂದ ಅದನ್ನು ನೀರನ್ನು, ಹೆಚ್ಚಿನ ನೀರನ್ನು ಕೂಡ ಇವತ್ತು ಸೇವಿಂಗ್ ಮಾಡಿ ಉಳಿಸಿ ಅದನ್ನು ನಾವು ಎರಡೂ ನೀರಾವರಿಗಳಿಗೂ ಕೂಡ ಇವತ್ತು ನೀರಾವರಿ ಯೋಜನೆಗಳಿಗೆ ನೀರು ಕೊಡಿಸಿದಂಥ ಸ್ಪಷ್ಟವಾದ ಒಂದು ಹಕ್ಕಿಕತೆ ಒಂದು ಇದೆ. ಅದಕ್ಕೆ ಇವತ್ತು ಈ ಇನ್ನೂ ಕೂಡ ಹೆಚ್ಚಿನ ನೀರಾವರಿ ಮಾಡಬೇಕಾದ್ರೂ ಕೂಡ ನಾವೆಲ್ಲರೂ ಕೂಡಿ ಮಾಡಬೇಕಾಗ್ತೈತಿ.
ಮಾಡೋಣ, ಹೋರಾಟ ಮಾಡೋಣ ಇದನ್ನು ಹೇಳಿ ಇವತ್ತು ಪೂರ್ಣವಾಗಿ ನಾವು ಈ ಬೆಂಬಲದ ಇದಕ್ಕೆ ಈ ಸತ್ಯಾಗ್ರಹಕ್ಕೆ ನೀರಾವರಿ ಆಗಬೇಕು ಅನ್ನೋದು ಕೂಡ ನಮ್ಮದು ಉದ್ದೇಶ. ಎಲ್ಲರಿಗೂ ಧನ್ಯವಾದ.